ನಾಡಿನ ಮತದಾರ ಬಂಧುಗಳಿಗೆ ನೀವು SIRನಲ್ಲಿ ಸರಿಯಾದ ರೀತಿ ಮಾಹಿತಿಗಳನ್ನು ಕೊಡದೆ ಮತದಾರರ ಲಿಸ್ಟ್ನಿಂದ ಹೊರಗೆ ಹೋದರೆ ನಿಮಗೆ ಯಾವುದೇ ರೀತಿಯ ಸರ್ಕಾರದ ಏನು 5 ಗ್ಯಾರಂಟಿ ಯೋಜನೆಗಳಿದೆ ಎಲ್ಲದರಿಂದ ನೀವು ವಂಚಿತರಾಗ್ತೀರಿ. ಈ ಒಂದು ದೊಡ್ಡ ಪ್ರಚಾರದ ಮುಖಾಂತರ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದಂಥ ಹಿನ್ನೆಲೆ ಇರಬೇಕು. ಬಹುಶಃ ಪ್ರತಿನಿತ್ಯ ಆ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ನ ಮುಖಂಡರುಗಳು SIRನ ಒಂದು ವಿಷಯದಲ್ಲಿ ಅತ್ಯಂತ ಕಟುವಾದ ಪದಗಳಿಂದ ಮಾತನಾಡ್ತಕ್ಕಂಥದ್ದೇನಿದೆ ಬೇರೆ ರಾಜ್ಯಗಳಲ್ಲಾಗಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತದೆ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಈ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನು ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನು ಚೌಲ್ಟ್ರಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ. ಇಲ್ಲಿ ರಾಮನಗರದಿಂದ ನಮ್ಮನ್ನು ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ, ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತಾ ಇದ್ದೀರಿ, ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತದೆ ಇದರ ಬಗ್ಗೆ ಜಿಲ್ಲೆಯೆಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನು ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನು ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಇಲ್ಲ, ಸರ್ಕಾರದ ದುರ್ಬಳಕೆ ಇದು. ಇಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಅಲ್ಲ. ಇಲ್ಲಿ ಇರ್ತಕ್ಕಂಥವರು ಈ SIRನ ಏನೋ ಒಂದು BLOಗಳೇನಿದ್ದಾರೆ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಈ ಕೆಲಸ ಮಾಡ್ತಾ ಇರೋದು. ಇದಕ್ಕೆ ಪ್ರೇರೇಪಣೆ ಈ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ಅವರು ಪ್ರೇರೇಪಣೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇವತ್ತು ಚುನಾವಣಾ ಆಯೋಗ ಗಮನ ಹರಿಸಬೇಕು ಈ ವಿಷಯದಲ್ಲಿ. ತಕ್ಷಣ ಇದು ಕ್ರಮ ತೆಗೆದುಕೊಂಡು ಅತ್ಯಂತ ಸೂಕ್ತವಾದಂಥ ರೀತಿಯಲ್ಲಿ ಇದು ಪ್ರಾಮಾಣಿಕತೆಯಿಂದ ಇವತ್ತು SIRನ ಪ್ರಕರಣ ಇವತ್ತೇನು ಪ್ರಕ್ರಿಯೆ ನಡೀಬೇಕಾಗಿದೆ ಅದು ನಡೀಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾರೆ. ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಅದನ್ನೇ ಈಗ ನನಗೂ ಅದೇ ಆಶ್ಚರ್ಯ. ಪಾಪ ಮುಖ್ಯಮಂತ್ರಿಗಳು ಭಾಳ ಅವರೇ ಖುದ್ದು ಏನು ಚರ್ಚೆ ಮಾಡ್ತಾಯಿದ್ರು, ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾಯಿದ್ರು. ಇವತ್ತು ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ?
ಜಿಲ್ಲಾಧಿಕಾರಿನ ಇದೇ ಕೆಲಸಕ್ಕೆ ಬಿಟ್ಕೊಂಡಿದ್ದಾರೆ ಅಲ್ಲಿ. ಅವ್ರ ಮೇಲೂ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ. ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಬಹುಶಃ ಇದು ಬರೀ ರಾಮನಗರದಲ್ಲ, ಇಡೀ ರಾಜ್ಯದಲ್ಲಿ ಈ ಪಿತೂರಿ ಈ ರೀತಿಯ ಅಕ್ರಮ ಮತದಾರರ ಪಟ್ಟಿಯನ್ನು ಇವತ್ತು ಮಾಡ್ತಕ್ಕಂಥದ್ರ ಮುಖಾಂತರ ಪಾಪ 2028ಕ್ಕೂ ಮುಖ್ಯಮಂತ್ರಿ ಆಗಲಿ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಚುನಾವಣಾ ಆಯೋಗಕ್ಕೂ ಇದ್ರ ಬಗ್ಗೆ ಪತ್ರವನ್ನು ಬರೀತೀನಿ. ಅದರ ಜೊತೆಗೆ ಗೃಹ ಸಚಿವರ ಗಮನಕ್ಕೂ ಇದನ್ನು ತರೋದ್ರ ಮುಖಾಂತರ ಇವತ್ತು ಈ ರೀತಿ ಕರ್ನಾಟಕದಲ್ಲಿ ಈ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಆಗಿರತಕ್ಕಂಥ ರೀತಿಯಲ್ಲೇ ಇಲ್ಲೂ ಇವತ್ತು ಈ ಅಕ್ರಮ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದನ್ನು ನಾನು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಗಮನಕ್ಕೆ ತರ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೂ ಈ ವಿಷಯವನ್ನು ನಾನು ತರಬೇಕು ಅಂತ ಇದ್ದೇನೆ. ಸಾಕಲ್ಲ ಬರ್ದಾರ. In Karnataka, Election Commission directed to go for the SAR processes in Karnataka. In that process, Karnataka government misusing their power by giving direction to these BLOs. The one incident which occurred in today morning in Ramnagaram, I am showing you. These BLOs, they are inviting all fake identity holders to the Chowltree, and they are actually doing this process by additionally they are putting in the voter list the fake voters. Already in Karnataka, more than 25 lakh Bangladeshis who are living here. This is actually from last 4-5 years continuously everybody criticizing about the government, the protection by this government for Bangladeshis. In Ramnagaram itself, more than 10,000 Bangladeshis are in Ramnagaram. They are living there, using their voting without any legality. They wanted to actually addition list, they wanted to do it in this process. I request Honorable Chief Election Commissioner to look into it, take strict action against those people who are involved in this. Sir, only Ramnagar in other area also? No, I think this is the only example I am giving. Whatever workers, today they photographed and they have sent it. Same thing it is happening on the insistence of our Chief Minister here. He is the main root cause here. This Chief Minister, throughout his life, illegally he succeeded in these political activities. Sir, in another side, CM said go and participate there, sir, regarding the guarantee schemes also. No, he is real stand. present Chief Minister pressurizing the voters. If you are not going to do your SIR issue to take care about your putting your name in the list, if you are not going to involve in this, we are going to stop all guarantee schemes. All those things is blackmailing the voters.